ದೇಶದ ಬೆನ್ನೆಲುಬು ನಮ್ಮ ರೈತರು. ನಾವು ನಮ್ಮ ರೈತರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಮುಂದೆ ಜೀವನದಲ್ಲಿ ಚೆನ್ನಾಗಿ ಬದುಕ್ಬೋದು. ನಾವು ರೈತರನ್ನೇ ಬಿಟ್ಟು ಬೇರೆ ಮಧ್ಯವರ್ತಿಗಳು ತುಂಬಾ ಮೇಲ್ ಬರ್ತಾ ಇದ್ದಾರೆ ಈ ದಿನ. ನಮ್ಮ ರೈತರು ವರ್ಷ ಇಡೀ ಕಷ್ಟಪಟ್ಟು ಬೆಳೆ ಬೆಳೆದ್ರು ಅವರಿಗೆ ಅದ್ರ ಪ್ರತಿಫಲ ಸಿಗ್ತಾ ಇಲ್ಲ. ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ರೈತರು ನಮಿಗೋಸ್ಕರ ನಮ್ಮ ಜೀವನಕ್ಕೋಸ್ಕರ ಏನು ಕಷ್ಟಪಟ್ಟು ಬೆಳೀತಾ ಇದ್ದಾರೆ ನಾವು ಅವರಿಗೆ ಸಪೋರ್ಟ್ ಮಾಡೋಣ. ಅವ್ರಿಗೆ ನಾವೆಷ್ಟು ಸಪೋರ್ಟ್ ಮಾಡ್ತೀವಿ ಅವರಿಗೂ ಆ ಒಂದು ಕಾನ್ಫಿಡೆನ್ಸ್ ಬಂತು. ಅವರು ಇನ್ನೂ ವಿಷ ಮುಕ್ತವಾಗಿರುವಂತಹ ಒಂದು ಪದಾರ್ಥಗಳನ್ನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಇಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವರು ಹಿಂದೆ ಉಳಿದ್ಬಿಡ್ತಾರೆ. ನಾವೆಲ್ಲರೂ ಸಪೋರ್ಟ್ ಮಾಡೋಣ. ನಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಅವ್ರು ಕಷ್ಟಪಡ್ತಿರ್ಬೇಕಾದ್ರೆ ನಾವು ಇದನ್ನ ಉಪಯೋಗಿಸ್ಕೊಳ್ಳೋಣ. ಎಲ್ಲರೂ ಬನ್ನಿ ನಮ್ಮದು ಕೇಂದ್ರಕ್ಕೆ. ಸಾವಯವ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿ ನಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿ, ನಮ್ಮ ರೈತರು ಕೂಡ ನೆಮ್ಮದಿ ಜೀವನ ಮಾಡ್ಲಿ ಅಂತ. ನಮಸ್ಕಾರ ಎಲ್ಲರಿಗೂ. ನಾನು ನಟರಾಜ್, ಸಾವಯವ ಕೃಷಿಕ, ಬಂದಿಗೌಡನಹಳ್ಳಿ. ನಮ್ಮದು ಸಂತೆಯ ಉದ್ದೇಶ ಹಸಿರು ಸಂತೆ ಏನೋ ಅಂತೇಳಿ ಮಾಡ್ತಾ ಇದ್ದೀವಿ. ಕಳೆದ 4-5 ವರ್ಷಗಳಿಂದನೂ ಸಹ ಕೃಷಿಕ ಸಮಾಜದ ಬಿಲ್ಡಿಂಗಲ್ಲಿ ನಾವು ಈ ಸಂತೆನ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಇದ್ರ ಉದ್ದೇಶ ಪ್ರೊಫೆಸರ್ MD ಅವರ ಕನಸು ಕಂಡಂಥ ಒಂದು ನಮ್ಮದು ಅಂತೇಳಿ ನಾವು ವಿಶೇಷವಾಗಿ ರೈತರಿಂದ ಬಳಕೆದಾರರಿಗೆ ನಾವು ನೇರವಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು. ಆ ಉದ್ದೇಶ ಇಟ್ಕೊಂಡು ನಾವು ಈ ಸಂತೆನ ಪ್ರಾರಂಭ ಮಾಡಿದ್ವಿ. ಪ್ರೊಫೆಸರ್ MD ಅವರು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮತ್ತು ರೈತ ಚಳುವಳಿಯಲ್ಲಿ ಕಟ್ಟಿದಂಥ ಮಹಾನ್ ವಿಶ್ವ ರೈತ ಚೇತನ ಪ್ರೊಫೆಸರ್ MD ಹಾದಿನಲ್ಲಿ ನಾವು ಅವ್ರು ಕಂಡಂಥ ಕನಸನ್ನು ಇವತ್ತು ನನಸು ಮಾಡೋ ಕಡೆ ಹೊರಟಿದ್ದೀವಿ. ಇದರಲ್ಲಿ ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಏನಂತಿದೆ ಅನ್ರಬಾಳು, ಅವರ ಸಹಯೋಗದಲ್ಲಿ ನಾವು ಇದನ್ನು ಸಂತೆನ ಮಾಡ್ಕೋತಾ ಬಂದಿದ್ದೀವಿ. ಇದ್ರ ಜೊತೆಗೆ ಯುವ ರೈತ ಬಳಗವನ್ನು ಕಟ್ಟಿಕೊಂಡು ವಿಷಮುಕ್ತವಾದ ಆಹಾರವನ್ನು ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಅದೊಂದೇ ದೊಡ್ಡ ಅಜೆಂಡಾ ಇಟ್ಕೊಂಡು ನಾವು ಇಲ್ಲಿ ಸಂತೆನ ನಾವು ಪ್ರಾರಂಭ ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೇನೆ ಬಳಕೆದಾರರು ಸಹ ತುಂಬ ಉತ್ಸಾಹದಿಂದ ವಿಷಮುಕ್ತವಾದ ಆಹಾರ ಸಿಗ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ಈ ಸಂತೆನಲ್ಲಿ ಬಂದು ಇರುವ ವಸ್ತುಗಳನ್ನ ಮಾತ್ರ ತಗೊಂಡು ಅವರು ತೃಪ್ತಿ ಪಡ್ತಾ ಇದ್ದಾರೆ. ಆದರೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲವನ್ನೂ ಸಹ ನಮ್ಮ ಕೈಲಿ ಪೂರೈಸೋಕೆ ಆಗ್ತಾ ಇಲ್ಲ. ನಮ್ಮಲ್ಲಿ ಏನು ಲಭ್ಯತೆ ಇದೆ, ಯಾಕಂದರೆ ಸಹಜ ಕೃಷಿ ಅಷ್ಟು ಸುಲಭ ಅಲ್ಲ. ಇವತ್ತಿನ ವಾತಾವರಣದಲ್ಲಿ ನಾವು ಎಲ್ಲವನ್ನೂ ಒಗ್ಗೂಡಿಸಿ ಕೃಷಿ ಬೆಳೆಯೋದು ತುಂಬ ಕಷ್ಟ ಇದೆ. ಅದರಿಂದ ನಮ್ಮಲ್ಲಿ ಏನೆಲ್ಲ ಪ್ರೊಡಕ್ಷನ್ ಆಗ್ತಿದೆ ಅದನ್ನು ಮಾತ್ರ ನಾವು ಇಲ್ಲಿ ಮಾರಾಟ ಮಾಡೋಕ್ಕೆ ನಾವು ವೇದಿಕೆ ಮಾಡ್ಕೊಂಡಿದ್ದೀವಿ. ನಮ್ಮದು ರೈತ ಉತ್ಪಾದಕ ಕಂಪ್ನಿ ಚಾಮರಾಜನಗರ ಕೋರ್ಟ್ ರೋಡಲ್ಲಿ ಶಾಪ್ ಇದೆ. ಮತ್ತು ಪ್ರತಿ ಸೋಮವಾರ ನೈಸರ್ಗಿಕ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಡೀತದೆ. ಈ ಪ್ರತಿ ಸೋಮವಾರ ನಿಮಗೆ ಫ್ರೆಶ್ ವೆಜಿಟೇಬಲ್ಸು, ತರಕಾರಿ, ಸೊಪ್ಪುಗಳು, ಹಣ್ಣು, ತೆಂಗಿನಕಾಯಿ, ಪಪ್ಪಾಯ ಹಣ್ಣು, ಆಮೇಲೆ ಸೀಸನಲ್ ಫ್ರೂಟ್ಸು, ಎಲ್ಲ ಥರದ ಸೀಸನಲ್ ಫ್ರೂಟ್ಸು ಪ್ರತಿ ಸೋಮವಾರ ಸಿಗುತ್ತೆ. ಮತ್ತು ನಮ್ಮದು ಅಂಗಡಿ ಮಳಿಗೆ ಇದೆ. ಮಳಿಗೆಯಲ್ಲಿ ನೈಸರ್ಗಿಕವಾಗಿ ಬೆಳೆದ ರೈತರಿಂದ ಖರೀದಿ ಮಾಡಿದ ವಿಧವಾದ ಅಕ್ಕಿಗಳು, ರಾಜಮುಡಿ ಆಗಿರ್ಬೋದು, ಬ್ಲ್ಯಾಕ್ ರೈಸು, HMT, ಈ ಥರ ವೆರೈಟಿಯಾಗಿರೋ ರೈಸ್ ಸಿಗುತ್ತೆ. ಸಿರಿಧಾನ್ಯಗಳು, ಎಲ್ಲ ಥರದ ಸಿರಿಧಾನ್ಯಗಳು ಸಿಗುತ್ತೆ. ಎಣ್ಣೆಗಳು ಸಿಗುತ್ತೆ, ಗಾಣದ ಎಣ್ಣೆಗಳು, ಆಮೇಲೆ ಚಟ್ನಿ ಪುಡಿಗಳು, ಇನ್ನೂ ವ್ಯಾಲ್ಯೂ ಅಡಿಷನ್ ಮಾಡಿರೋ ಸುಮಾರು ಅನೇಕ ದಿನನಿತ್ಯದ ಉಪಯೋಗಿಸುವ ಮತ್ತು ಆರೋಗ್ಯಕ್ಕೆ ಉತ್ತಮವಾಗಿರೋ ಉತ್ಪನ್ನಗಳು ಸಿಗುತ್ತೆ. ಇದಲ್ಲದೆ ಇಡೀ ಅಮೃತ ಭೂಮಿ ಮತ್ತು ನಮ್ಮದು ರೈತ ಉತ್ಪಾದಕ ಕಂಪನಿ ಶುರುವಾಗಿರೋದೇ ಜನಕ್ಕೆ ಮತ್ತು ರೈತರಿಗೆ ಉತ್ತಮ ಮಾರುಕಟ್ಟೆ ಒದಗಿಸ್ಕೊಡ್ಬೇಕು. ಭೂಮಿಯನ್ನು ನೈಸರ್ಗಿಕ ಕೃಷಿಗೆ ಒಳಪಡಿಸಿ ಭೂಮಿಯನ್ನು ಮುಂದಿನ ತಲೆಮಾರುಗಳಿಗೆ ಕಾಪಾಡಬೇಕು. ಮತ್ತು ಉತ್ತಮ ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದ ಆರೋಗ್ಯಕರವಾದ ಆಹಾರಗಳನ್ನು ಜನಗಳಿಗೆ ತಲುಪಿಸೋ ದೃಷ್ಟಿಯಿಂದ ನಮ್ಮದು ರೈತ ಉತ್ಪಾದಕ ಕಂಪನಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಇದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಬಹುದೊಡ್ಡ ಕನಸು. ಇಲ್ಲಿ ಯಾವುದೇ ದಲ್ಲಾಳಿಗಳಿರಲ್ಲ, ನೇರವಾಗಿ ಮಾರುಕಟ್ಟೆ ಇರುತ್ತೆ. ಯಾವುದು ದಲ್ಲಾಳಿಗಳ ಮಾರ್ಜಿನ್ ಇಲ್ಲದೆ ರೈತರು ತಮ್ಮ ಬೆಳೆಗೆ ತಮ್ಮದೇ ಆದ ಬೆಲೆಯನ್ನು ನಿಗದಿ ಮಾಡಿ ಮಾರಾಟ ಮಾಡುವಂಥ ಒಂದು ಜಾಗ ಇದು. ಗ್ರಾಹಕರು ಅಂತ ನಾವು ಸಂಬೋಧನೆ ಮಾಡಲ್ಲ, ಬಳಕೆದಾರರು ಅಂತ ಕರಿತೀವಿ. ಬಳಕೆದಾರರಿಗೆ ಏನು ಉಪಯೋಗ ಅಂದರೆ ನೇರವಾಗಿ ಮಾರಾಟ ಮಾಡೋದ್ರಿಂದ ನಿಮಗೆ ಬೆಲೆಗಳಲ್ಲಿ ದಲ್ಲಾಳಿಗೆ ಹೋಗುವಂಥ ಮೇಜರ್ ಬೆಲೆಗಳನ್ನು ನೀವು ಉಳಿತಾಯ ಮಾಡ್ತೀರಾ. ರೈತರೇ ನೇರವಾಗಿ ಮಾರಾಟ ಮಾಡೋದ್ರಿಂದ ಉತ್ಪನ್ನಗಳ ಬಗ್ಗೆ ಗ್ಯಾರಂಟಿ ಇರುತ್ತೆ. ನಿಮಗೆ ನೈಸರ್ಗಿಕ ಮತ್ತು ವಿಷಮುಕ್ತ ಆಹಾರವನ್ನು ನೀವು ತಮ್ಮದಾಗಿಸ್ಕೋಬೋದು. ನಮಸ್ತೆ ಚಾಮರಾಜನಗರ ಸ್ನೇಹಿತರೆ, ಈ ದಿನ ನಾವು KP ನಂಜುಂಡಸ್ವಾಮಿಯವರ ಕನಸಿನ ಕೂಸಾದ ನಮ್ಮದು ಕೇಂದ್ರಕ್ಕೆ ಬಂದಿದ್ದೇವೆ. ಈ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲ ರೀತಿ ಕಲುಷಿತ ಆಹಾರ,
ಕಲುಷಿತವಾಗಿ ಮುಳುಗೋಗಿದ್ದೀವಿ ನಮ್ಮ ಜೀವನದಲ್ಲಿ. ನಾವು ಏನೇ ಒಂದು ಪ್ರತಿಯೊಂದು ಆಹಾರ ತಗೋತಿದ್ರು, ಒಂದು ಅಕ್ಕಿಯಿಂದ ಹಿಡಿದು ತರಕಾರಿ ವರ್ಗ ನಾವು ಏನು ಸೇವಿಸ್ತಾ ಇದೀವಿ ಎಲ್ಲವೂ ಕಲುಷಿತವಾಗಿದೆ. ಎಲ್ಲ ಪೆಸ್ಟಿಸೈಡ್ಸ್ ಇಂದನೇ ಕೂಡಿ ಹೊರ ಬರ್ತಾ ಇರುವಂತದ್ದು. ಇದೆಲ್ಲದರ ಮಧ್ಯೆ ಈ ನಮ್ಮ KP ನಂಜುಂಡಸ್ವಾಮಿ ಅವರ ಒಂದು ಕನಸಿನ ಸಾವಯವ ಕೇಂದ್ರ ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೆ. ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ನಮ್ಮದು ಕೇಂದ್ರದಲ್ಲಿ ನಾವೀಗ ಬಂದಿದ್ದೇವೆ. ಈ ಒಂದು ನಮ್ಮದು ಕೇಂದ್ರದಲ್ಲಿ ಏನಿದೆ, ನಾವು ನಮ್ಮ ದಿನಬಳಕೆಯಲ್ಲಿ ಉಪಯೋಗಿಸುವಂತಹ ಎಲ್ಲಾ ಸಾಮಾನುಗಳು ಇಲ್ಲಿದೆ, ಅದರ ಪರಿಚಯನ ಮಾಡಿಕೊಡ್ಲಿದ್ದಾರೆ ಈ ನಮ್ಮದು ಕೇಂದ್ರದ ನಿರ್ವಾಹಕರಾದ ಮಮತಾ ಮೇಡಮ್ ಅವರು. ಅವರಿಗೆ ನಮ್ಮ ಹಸಿರು ಪಡೆ ಹಸಿರು ಜೀವನ ಚಾನಲ್ಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಾವು ಈ ನಮ್ಮದು ಕೇಂದ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಸಾವಯವ ಕೃಷಿ ಉತ್ಪನ್ನಗಳು, ಬರೀ ನಮ್ಗೆ ಸೋಮವಾರ ಮಾತ್ರ ಸಾವಯವ ತರಕಾರಿಗಳೆಲ್ಲ ಸಿಕ್ಕೋದು. ದೈನಂದಿನ ಚಟುವಟಿಕೆ ನಮಗೆ ಏನ್ ಬೇಕು ನಮ್ಮ ದಿನನಿತ್ಯದ ಆಹಾರಕ್ಕೆ ಅಕ್ಕಿ ಬೇಳೆಯಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಸಿಕ್ಕುತ್ತೆ. ಸುಮಾರು 7 ವರ್ಷದಿಂದ ಈ ಅಂಗಡಿ ನಡೀತಾ ಇದೆ ಅಂತ ಗೊತ್ತು. ನಮ್ಮ ಚಾಮರಾಜನಗರ ಜನತೆಗೆ ಸುಮಾರು ಜನಕ್ಕೆ ಇನ್ನೂ ಇದರ ಅಂಗಡಿ ಪರಿಚಯ ಗೊತ್ತಾಗಿಲ್ಲ. ಈ ಒಂದು ಅಂಗಡಿ ಪರಿಚಯ, ಈ ಅಂಗಡಿಲಿ ಏನೇನು ದೊರಕುತ್ತೆ ಅಂತ ನಮ್ಗೆ ಒಂದು ಸಣ್ಣದಾಗಿ ಪರಿಚಯ ಕೊಡ್ತೀರಾ? ಓಕೆ ಮ್ಯಾಮ್. ದಿನ ಬಳಕೆ ಸಾಮಾನುಗಳು ಸಿಗುತ್ತೆ ಇಲ್ಲಿ. ಎಲ್ಲ ವಿಷಮುಕ್ತ ಆಹಾರಗಳೇ. ಈಗ ಬಂದು ಸುಮಾರು ಜನ ಕೇಳ್ತಾರೆ ಇಲ್ಲಿ ಎಲ್ಲ ಅದೇನಾ ಮ್ಯಾಮ್ ಅಂತಾರೆ. ಹೌದು, ಎಲ್ಲ ವಿಷಮುಕ್ತ ಆಹಾರನೇ ಇಲ್ಲಿರೋದು. ಸಿಗುತ್ತೆ, ದಿನ ಬಳಕೆ ಸಾಮಾನುಗಳೆಲ್ಲ ಸಿಗುತ್ತೆ. ಸೋಮವಾರ ಸಂತೆ ನಡೆಯುತ್ತೆ ಮಧ್ಯಾಹ್ನದ ಮೇಲೆ 3 ರಿಂದ 6 ಗಂಟೆ ತನಕ ಇದೆ. ಪ್ರತಿ ಸೋಮವಾರ 6 ಗಂಟೆ ತನಕ ಇದೆ. ಏನೇನ್ ತರಕಾರಿ? ಸೊಪ್ಪು ತರಕಾರಿ, ಸೀಸನಲ್ ಫ್ರೂಟ್ಸ್ ಗಳು ಬರುತ್ತೆ. ಸೊಪ್ಪು ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ. ಪ್ರತಿಯೊಂದು ಏನು ಬೆಳಿತಾರೆ ಸುತ್ತಮುತ್ತ ರೈತರು ಸಾವಯವ ಕೃಷಿಲಿ ಏನ್ ಬೆಳೆದಿರ್ತಾರೆ ಅದನ್ನೆಲ್ಲ ತಗೊಂಡ್ಬಂದು ಬರ್ತಾರೆ. ಪ್ರತಿ ಸೋಮವಾರ ಬರುತ್ತೆ. ಸೋಮವಾರ ಮಾತ್ರ ಇಲ್ಲ. ಈಗ ದಿನ ಮಾಡ್ಬೇಕು ಅಂತ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಕೈಗೂಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದೆ ತರಕಾರಿಗಳು ಸಿಕ್ಕುತ್ತೆ. ತುಂಬಾ ಒಳ್ಳೇದು ನಮಗೆ. ಡೈಲಿ ಸಿಕ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ. ಅದ್ರಲ್ಲೇ ಈಗ ಮುಂದುವರಿಯಕ್ಕೆ ನೋಡ್ತಾ ಇದ್ದಾರೆ. ಅಂದ್ರೆ ಈಗ ಸದ್ಯದಲ್ಲಿ ಸೀಸನಲ್ ತರಕಾರಿ, ಫ್ರೂಟ್ಸ್, ಈ ಒಂದು ಹಣ್ಣು ಏನಿದೆ ಅದು ಎಲ್ಲ ಸಿಗ್ತಾ ಇದೆ ನಮಗೆ. ಓಕೆ, ಅದ್ ಬಿಟ್ಟು ಈ ನಮ್ಮದು ಕೇಂದ್ರ ಪ್ರತಿದಿನ ತೆಗ್ದಿರುತ್ತೆ ಅಲ್ವಾ? ಸೋಮವಾರದಿಂದ ಶನಿವಾರ ತನಕ. ಸೋಮವಾರದಿಂದ ಶನಿವಾರ ತನಕ ಭಾನುವಾರ ರಜೆ. ಸೋಮವಾರದಿಂದ ಶನಿವಾರ. ಟೈಮಿಂಗ್ಸ್ ಏನು ಮ್ಯಾಮ್? ಬೆಳಿಗ್ಗೆ 9:30 1 ಗಂಟೆ, 3:30 7:30. ಈ ನಮ್ಮದು ಕೇಂದ್ರದಲ್ಲಿ ನಾವು ದಿನಬಳಕೆ ಸಾಮಗ್ರಿ, ದವಸ ಧಾನ್ಯ ಏನೇನ್ ಸಿಕ್ಕುತ್ತೆ ಅಂತ? ದಿನ ಬಳಕೆ ಸಾಮಾನಲ್ಲಿ ಈಗ ಮುಖ್ಯವಾಗಿ ಎಣ್ಣೆ ಬೇಕು ಮನೆಗೆ. ಪ್ರತಿ ಅಡಿಗೆ ಸಾಮಾನು ಯಾವ್ದಕ್ಕೆ ಆದ್ರೂ ಎಣ್ಣೆ ಬೇಕು. ಅದು ಕಡ್ಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಪ್ರತಿಯೊಂದು ನಮ್ಮಲ್ಲಿ ದೊರೆಯುತ್ತದೆ. ಎಲ್ಲ ಗಾಣದ ಮರದ್ದು ಗಾಣದ್ದು, ಅದುವೆ ಫ್ರಿಜರೇಟರ್ ಇಲ್ಲದ್ರಿಂದ. ಮತ್ತೆ ಸಾಸಿವೆ ಸಿಗುತ್ತೆ, ಕಡಲೆಬೇಳೆ, ಉದ್ದಿನ ಬೇಳೆ, ಪ್ರತಿಯೊಂದು ದಿನ ಬಳಕೆಗೆ ಏನೇನ್ ಬೇಕು ಪ್ರತಿಯೊಂದು ಸಿಗುತ್ತೆ. ರಾಗಿ, ಮತ್ತೆ ಮಿಲೆಟ್ಸ್ಗಳು, ಪ್ರತಿಯೊಂದು ಯಾವ್ದು ಬೇಕೋ ಅದೆಲ್ಲ ಇದೆ. ಸಾಸಿವೆ, ಉದ್ದಿನ ಬೇಳೆ, ಮೆಂತ್ಯ, ಜೀರಿಗೆ, ಪ್ರತಿಯೊಂದು ದಿನನಿತ್ಯಕ್ಕೆ ಬಳಸಬೇಕಾದ ಪದಾರ್ಥ ಎಲ್ಲ ಸಿಗುತ್ತೆ. ಅಕ್ಕಿಗಳೆಲ್ಲ ಸಿಗುತ್ತೆ. ಅಕ್ಕಿ 2-3 ತರ ಇದೆ. ರಾಜ್ಮುಡಿ ಇದೆ, ಸಿಡ್ಸಣ್ಣ, ಮೈಸೂರು ಸಣ್ಣ, ಎಲ್ಲ ಅದು ಅನ್ಪಾಲಿಶ್ಡ್. ಈಗೆಲ್ಲ ಹೊರಗಡೆ ಎಲ್ಲ ಬರೋದು ಪಾಲಿಶ್ ಆಗಿ ಬರ್ತಾ ಇದೆ. ನಮ್ಮಲ್ಲಿ ಅನ್ಪಾಲಿಶ್ಡ್ ಬರುತ್ತೆ. ಹಳೆ ಅಕ್ಕಿ, ಕೆಂಪಕ್ಕಿ ಸಿಗುತ್ತೆ. ಎಲ್ಲ ಸಾವಯವ, ಯಾವುದಕ್ಕೂ ಏನು ಕೆಮಿಕಲ್ ಇಲ್ಲ. ಹೌದು. ಮತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ ಸಿರಿಧಾನ್ಯಗಳಿದೆ. ಈ ಸಿರಿಧಾನ್ಯಗಳು ನಮ್ಗೆ ಹೊರಗಡೆ ಅಂಗಡಿಲೂ ಸಿಗ್ತಾ ಇದೆ. ಆ ಹೊರಗಡೆ ಅಂಗಡಿಲಿ ಸಿಕ್ಕೋದಕ್ಕೂ ಇಲ್ಲಿಗೂ ಏನ್ ವ್ಯತ್ಯಾಸ? ಹೊರಗಡೆ ಕೆಮಿಕಲ್ ಮಿಕ್ಸ್ ಮಾಡಿ ಇದ್ ಮಾಡ್ತಾ ಇದ್ದಾರೆ. ಸಿರಿಧಾನ್ಯನೂ ಕೆಮಿಕಲ್ ಮಿಕ್ಸ್. ಪ್ರತಿಯೊಂದು ಸಿರಿಧಾನ್ಯನು ಸಾವಯವದಲ್ಲಿ ಯಾವ್ದು ಕೆಮಿಕಲ್ ಇಲ್ಲ. ಹೌದು ಸ್ನೇಹಿತರೆ, ಈ ಒಂದು ಹೆಲ್ತ್ ಕಾನ್ಶಿಯಸ್ ದಿನದಲ್ಲಿ ನಾವು ವಿಷಯುಕ್ತವಾದ ಸಿರಿಧಾನ್ಯಗಳು, ಮಿಲೆಟ್ಸ್ ನ ಉಪಯೋಗಿಸ್ತಾ ಇದೀವಿ. ಅನಾರೋಗ್ಯ ಇಲ್ಲ ಅಂತ ಹೇಳಿ ಅನಾರೋಗ್ಯ ನಾವೇ ತಂದ್ಕೋತಾ ಇದೀವಿ. ಆದ್ರೆ ಈ ತರ ಸಾವಯವ ಕೇಂದ್ರಗಳಲ್ಲಿ ಬಂದು ವಿಷಮುಕ್ತ ಆಗಿರುವಂತಹ ಸಿರಿಧಾನ್ಯಗಳನ್ನ ತಗೊಂಡು ಉಪಯೋಗಿಸಿ. ಈಗ ಇಲ್ಲಿ ಸಿರಿಧಾನ್ಯಗಳು ಯಾವ್ಯಾವ್ದು ಸಿಗುತ್ತೆ ಮೇಡಮ್? ಸಿರಿಧಾನ್ಯದಲ್ಲಿ ನವಣೆ, ಬರಗು, ಊದಲು, ಕೊರಲೆ, ರಾಗಿ, ಸಜ್ಜೆ, ಎಲ್ಲ ತರನು ಪ್ರತಿಯೊಂದು ಸಿರಿಧಾನ್ಯಗಳು ಇಲ್ಲಿ ಸಿಗ್ತಾ ಇದೆ. ವೀಕ್ಷಕರೇ, ಇದನ್ನ ಉಪಯೋಗಿಸ್ಕೊಳ್ಳಿ. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ.
ನಮ್ಮ ದೇಹದಲ್ಲಿ ಇರೋ ಪ್ರತಿಯೊಂದು, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಸಿರಿಧಾನ್ಯಗಳು ಮೇನ್ ರಾಗಿ ಅದೆಲ್ಲ ತಿಂದ್ರೆ ನಮ್ಗೆ ಯಾವುದೇ ರೋಗ ಬರ್ತಾ ಇರ್ಲಿಲ್ಲ, ಯಾವುದೇ ಮಂಡಿ ಕಾಲು ಸೊಂಟ ನೋವು ಏನು ಬರ್ತಾ ಇರ್ಲಿಲ್ಲ. ಒಂದು ಶಕ್ತಿ ನಮಗೆ ಈ ಒಂದು ಧಾನ್ಯಗಳಿಂದ. ಈ ಒಂದು ಧಾನ್ಯಗಳನ್ನ ಸೇವಿಸೋಣ, ಅದು ಕೆಮಿಕಲ್ ಇಲ್ದೇ ಇರೋ ಅಂತ ಧಾನ್ಯಗಳನ್ನ ಸೇವಿಸೋಣ. ಈ ಒಂದು ನಮ್ಮದು ಕೇಂದ್ರದಲ್ಲಿ ಸಿಗ್ತಾ ಇದೆ ಒಳ್ಳೆ ವಿಷ ಮುಕ್ತವಾಗಿರುವಂತಹ ಸಿರಿಧಾನ್ಯಗಳು. ಇದನ್ನ ಬಂದು ತಗೊಂಡು ಉಪಯೋಗಿಸಿ. ಸ್ನೇಹಿತರೆ, ಈ ದಿನ ನಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವು ಶಕ್ತಿ ಸಿಗ್ತಾ ಇಲ್ಲ, ಏನು ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಕೂಡ ಇಲ್ಲ ಅಂತ ವೇಗವಾಗಿ ಓಡ್ತಾ ಇದ್ದೀವಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ. ನಾವು ಯಾವುದೇ ಡಾಕ್ಟರ್ ಹತ್ರ ಹೋಗ್ಲಿ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಪ್ರೋಟೀನು, ಫೈಬರು, ಕ್ಯಾಲ್ಶಿಯಮ್ಮು, ಐರನ್ ಸಪ್ಲಿಮೆಂಟ್ಸು ಮೇನ್ ಮನೆಯಲ್ಲಿರೋ ಗೃಹಿಣಿಯರಿಗೆ ಈ ದಿನ ಸಪ್ಲಿಮೆಂಟ್ಸ್ ಬೇಕು. ಒಂದು ಏಜ್ ಆದ್ಮೇಲೆ ಸಪ್ಲಿಮೆಂಟ್ ಕೊರತೆ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾವು ಹೊರಗಡೆ ಮಾಡಿರೋಂಥ ಸಪ್ಲಿಮೆಂಟ್ಸ್ ತಗೊಳ್ಳೋದಕ್ಕಿಂತ ನಮ್ಮ ಸಾವಯವ ಕೃಷಿಯಲ್ಲಿ ಇರೋಂಥ ಹಿಂದಿನಿಂದ ನಮ್ಮ ಪರಂಪರೆಯಲ್ಲಿ ಬಂದಿರೋಂಥ ಸಿರಿಧಾನ್ಯಗಳು, ಇದನ್ನ ನಾವು ದಿನನಿತ್ಯ ಬಳಸಕ್ಕಾಗದೇ ಇದ್ರು ವಾರಕ್ಕೆ 1 ದಿನ 2 ದಿನ ಈ ತರ ಬಳಸ್ಬೋದು. ರಾಗಿ, ನವಣೆ, ಊದ್ಲು ಇದೆಲ್ಲದನ್ನ ಯಾವ್ದಾದ್ರೂ ಒಂದು ರೀತಿಯಲ್ಲಿ, ಒಂದು ಉಪ್ಪಿಟ್ಟು ಅಥವಾ ಅನ್ನನೋ ಗಂಜಿನೋ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಮಾಡ್ಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಯಾವುದೇ ಹೊರಗಿನ ಸಪ್ಲಿಮೆಂಟ್ಸ್ ಅಗತ್ಯ ಇರೋದಿಲ್ಲ. ಇದರಲ್ಲೇ ಐರನ್ನು, ಫೈಬರ್ ಕಂಟೆಂಟ್ಸು, ಕ್ಯಾಲ್ಶಿಯಮು, ಪ್ರೋಟೀನು ಪ್ರತಿಯೊಂದು ಸಿಗ್ತದೆ. ನೀವು ಅದನ್ನ ನೋಡಿ ತಿಳ್ಕೊಂಡು ನಿಮ್ಮಲ್ಲಿ ಏನ್ ಸಪ್ಲಿಮೆಂಟ್ ಕಮ್ಮಿ ಆಗಿದೆ ಅಂತ ಹೇಳ್ತೀರಾ, ಅದಕ್ಕೆ ತಕ್ಕಂತೆ ಒಂದು ಸಿರಿಧಾನ್ಯನ ತಗೊಂಡು ಉಪಯೋಗಿಸ್ಬೋದು. ಅನಾರೋಗ್ಯಕ್ಕೆ ದಾರಿ ಮಾಡ್ಕೊಳ್ಳೋ ಬದಲು ನಮ್ಮ ಆರೋಗ್ಯ ವೃದ್ಧಿನ ನಾವು ಹೆಚ್ಚಿಸ್ಕೊಳ್ಳೋಣ. ಸಿರಿಧಾನ್ಯಗಳು, ಅದರಲ್ಲೂ ಸಾವಯವ ಕೃಷಿಯಲ್ಲಿ ಮಾಡಿರುವಂತಹ ಸಿರಿಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಖಂಡಿತ ಇದೆ. ಇದನ್ನ ಉಪಯೋಗಿಸೋಣ, ನಾವೆಲ್ಲರೂ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ. ವೀಕ್ಷಕರೇ, ದಿನನಿತ್ಯ ನಮ್ಮ ಅಡಿಗೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸೋದು ಉಪ್ಪು. ಉಪ್ಪಿಲ್ಲದೆ ನಮ್ ಯಾವುದೇ ಅಡುಗೆನೂ ರುಚಿ ಇರೋದಿಲ್ಲ. ಆ ಒಂದು ಉಪ್ಪಿನಿಂದನೇ ನಾವು ವಿಷ ಸೇರಿಸ್ತಾ ಇದೀವಿ ನಮ್ಮ ದೇಹಕ್ಕೆ ಅನ್ನೋದು ಎಲ್ಲರಿಗೂ ಅರಿವಾಗಿದೆ ಆಲ್ಮೋಸ್ಟ್. ಆದ್ರೂ ನಾವು ಬಿಡದೆ ಅದೇ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ. ಅಯೋಡಿನ್ ಸಾಲ್ಟ್ ತುಂಬಾ ಬೆಳ್ಳಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆ ಒಂದು ಅಯೋಡಿನ್ ಸಾಲ್ಟ್ಗೆ ಮೊರೆ ಹೋಗ್ತಾ ಇದ್ದೀವಿ ನಾವು. ಎಷ್ಟೋ ತರ ಕಂಪನಿಗಳ್ದು ಎಷ್ಟೊಂದ್ ತರ ಉಪ್ಪುಗಳನ್ನ ನಾವೀಗ ನೋಡಿದೀವಿ. ಆದ್ರೆ ಸ್ವಲ್ಪ ಹಿಂದೆ ಹೋದ್ರೆ, ನಾವೆಲ್ಲರೂ ನಮ್ಮ ಅಜ್ಜಿ ಕಾಲಕ್ಕೆ ಹೋದ್ರೆ ಎಲ್ಲರ ಮನೆಯಲ್ಲೂ ಇದ್ದಿದ್ದು ಈ ಸೇಂದ್ರಿಯ ಲವಣ. ಪ್ರತಿಯೊಬ್ಬರ ಮನೆಯಲ್ಲೂ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಿದ್ದು ಸೇಂದ್ರಿಯ ಲವಣನ ಉಪಯೋಗಿಸ್ತಾ ಇದ್ವಿ. ಅದನ್ನ ನೆನ್ಪಿಸ್ಕೋಬಹುದು. ಅಜ್ಜಿ ಮನೆಯಲ್ಲಿ ಪಿಂಕ್ ಪಿಂಕ್ ಆಗಿತ್ತು ಉಪ್ಪು ಅಂತ ನಮ್ಮೆಲ್ಲ ಬಾಲ್ಯದ ನೆನಪು ಅದು. ಆದ್ರೆ ಅದ್ರಲ್ಲಿ ಒಳಗೆ ಡೀಪ್ ಆಗಿ ಹೋದಾಗ ಈಗ ನಮ್ಗೆ ಅರಿವಾಗ್ತಾ ಇದೆ, ಇದು ಪ್ರಾಕೃತಿಕವಾಗಿ ಸಿಗ್ತಾ ಇದೆ ಮೊದ್ಲಿಂದನೂ. ಈಗ್ಲೂ ಕೂಡ ನಮ್ಮ ಭೂಮಿ ಮೇಲೆ ಸಿಗ್ತಾ ಇರೋಂತಹ ಪ್ರಾಕೃತಿಕವಾದ ಸೇಂದ್ರಿಯ ಲವಣ ಇದು. ನಾವು ಇದನ್ನ ಬಿಟ್ಟು ಕೃತಕವಾಗಿ ಮಾಡ್ತಾ ಇರುವಂತಹ ಉಪ್ಪಿಗೆ, ಅಯೋಡಿನ್ ಸಾಲ್ಟಿಗೆ ಮೊರೆ ಹೋಗಿದ್ದೀವಿ. ಅದನ್ನ ತ್ಯಜಿಸಿ ಈ ಒಂದು ಸೇಂದ್ರಿಯ ಲವಣದಲ್ಲಿ 80ಕ್ಕೂ ಹೆಚ್ಚು ಮಿನರಲ್ಸ್ಗಳು ಈ ಒಂದು ಸೇಂದ್ರಿಯ ಲವಣದಲ್ಲಿ ಇದೆ ಅಂತ ಸಂಶೋಧನೆ ಕೂಡ ಮಾಡಿದ್ದಾರೆ. ನಾವು ದಿನನಿತ್ಯ ಮೇನ್ ಹೆಂಗಸ್ರೇನೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗ ಅಡುಗೆ ಮನೆಯಲ್ಲಿ ನಿಲ್ಲೋದು, ಮನೆ ಕೆಲಸಗಳು ಮಾಡೋದು, ಅಡುಗೆ ಮಾಡ್ತಾ ಮಾಡ್ತಾ ನಮ್ಮ ನರ್ವ್ಸ್ಗೆ ನಾವ್ ಏನು ಶಕ್ತಿ ಕೊಡ್ಬೇಕೋ ಆ ಒಂದು ಶಕ್ತಿ ಕೊಡೋದ್ರಲ್ಲೇ ನಾವೇ ಅಯೋಡಿನ್ ಸಾಲ್ಟ್ನ ತಿಂದು ಆ ನರವನ್ನ ಇನ್ನೂ ವೀಕ್ ಮಾಡ್ಕೋತಾ ಇದೀವಿ. ಆ ಬಿಳಿ ಉಪ್ಪನ್ನ ತ್ಯಜಿಸಿ ನಮ್ಮ ಅಡುಗೆ ಮನೆಗಳಲ್ಲಿ ನಾವು ಈ ಸೇಂದ್ರಿಯ ಲವಣನ ಉಪಯೋಗಿಸೋಣ. ನಮ್ಮ ನರ್ವ್ಸ್ಗೆ ಇದರಿಂದ ತುಂಬಾ ಒಂದು ಬಲವಾದ ಶಕ್ತಿ ಸಿಗುತ್ತೆ. ಎಲ್ಲರೂ ಆ ಅಯೋಡಿನ್ ಸಾಲ್ಟ್, ಕೃತಕವಾಗಿ ಮಾಡ್ತಿರೋ ಸಾಲ್ಟ್ನ ತ್ಯಜಿಸಿ ನಮ್ಮ ಪ್ರಾಕೃತಿಕವಾಗಿ ಸಿಗ್ತಾ ಇರುವಂತಹ ಸೇಂದ್ರಿಯ ಲವಣ, ಪಿಂಕ್ ಸಾಲ್ಟ್ ಏನಿದೆ, ಇದು ಎಲ್ಲ ಕಡೆನೂ ಸಿಗ್ತಾ ಇದೆ. ಅದರಲ್ಲೂ ಈ ನಮ್ಮ ಸಾವಯವ ಕೇಂದ್ರದಲ್ಲಿ ಪ್ಯೂರ್ ಪ್ರಾಕೃತಿಕವಾಗಿ ಬಂದಿರೋಂತಹ ಹರಳುಪ್ಪು ಹಾಗೂ ಪುಡಿ ಉಪ್ಪು ಎರಡೂ ಕೂಡ ಇಲ್ಲಿ ಸಿಗ್ತದೆ. ಇದನ್ನು ಉಪಯೋಗಿಸಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ. ವೀಕ್ಷಕರೇ, ಈ ದಿನ ಆಲ್ಮೋಸ್ಟ್ ಎಲ್ಲರೂ ಡಯಾಬಿಟಿಕ್ ಪೇಷಂಟ್ಸ್ ಆಗಿದ್ದೀವಿ. ಎಲ್ಲರೂ ಹೇಳ್ತಾರೆ ಅಕ್ಕಿ ತಿನ್ಬೇಡಿ, ಸಕ್ಕರೆ ತಿನ್ಬೇಡಿ, ಶುಗರ್ ಬಂತು ಅಂತ ಹೇಳಿದ ಕೂಡಲೇ ಅಕ್ಕಿ, ಸಕ್ಕರೆ ಎಲ್ಲದನ್ನು ಅವಾಯ್ಡ್ ಮಾಡಿ ಅಂತ. ಆದ್ರೆ ಆ ಶುಗರ್ ಬರೋದಕ್ ಮುಂಚೆ ನಾವೇನ್ ತಪ್ಪು ಮಾಡಿದ್ವಿ, ಸಕ್ಕರೆ ತಿಂತಾ ಇದ್ವಿ. ಅದ್ ಬಿಟ್ಟು ಈಗ ಬೆಲ್ಲಕ್ಕೆ ಮೊರೆ ಹೋಗ್ತಾ ಇದಾರೆ. ಹಿಂದಿನ ಕಾಲದಲ್ಲಿ ಬೆಲ್ಲದ ಟೀ ಕುಡಿತಿದ್ರು, ಇವಾಗ ಶುಗರ್ ಬಂದ್ಬಿಟ್ಟಿದೆ, ಸಕ್ಕರೆ ಬೇಡ, ಬೆಲ್ಲದ ಕಾಫಿ, ಬೆಲ್ಲದ ಟೀ ಕುಡಿಯೋಣ ಅಂತ. ಆದ್ರೆ ಆ ಒಂದು ಬೆಲ್ಲನ ಏನ್ ಖರೀದಿ ಮಾಡ್ತಿದೀವಿ ನಾವು, ಎಲ್ಲಾ ದಿನಸಿ ಅಂಗಡಿಗಳಲ್ಲಿ ಬಿಳಿ ಬೆಲ್ಲ ಬೇಕು, ಒಂದ್ ಸ್ವಲ್ಪನೂ ಕಲರ್ ಚೇಂಜ್ ಆಗ್ಬಾರ್ದು, ಬಿಳಿ ಬೆಲ್ಲ ಕ್ಲೀನ್ ಆಗಿರ್ಬೇಕು ಅಂತೀವಿ.
ಆದ್ರೆ ಆ ಒಂದು ಬಿಳಿ ಬೆಲ್ಲ ಮಾಡ್ಲಿಕ್ಕೆ ಕೆಮಿಕಲ್ ಹಾಕಿರ್ತಾರೆ. ಆದ್ರೆ ಈ ಒಂದು ಸಾವಯವವಾಗಿ ಕಬ್ಬಿನಿಂದ ತೆಗ್ದಿರೋಂತಹ ಅಲೆಮನೆಯಲ್ಲಿ ತೆಗ್ದಿರೋಂತಹ ಬೆಲ್ಲ ಇದು. ಇದರಲ್ಲಿ ಯಾವುದೇ ರೀತಿ ಸಕ್ಕರೆ ಅಂಶ ಇಲ್ಲ, ಬೇರೆ ಕೆಮಿಕಲ್ ಆಡ್ ಮಾಡಿಲ್ಲ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಇದರಲ್ಲಿ ಐರನ್ ಕಂಟೆಂಟ್ ಎಷ್ಟು ಕಾಣಿಸ್ತಿದೆ ಎದ್ದು ಅಂತ. ನಾವು ಬಣ್ಣಕ್ಕೆ ಮೊರೆ ಹೋಗ್ಬಾರ್ದು, ಆ ಒಂದು ಬೆಲ್ಲದಲ್ಲಿ ಇರೋಂತ ಅಂಶ ಏನಿದೆ ಅದು ನಮ್ಗೆ ಎದ್ದು ಕಾಣಿಸುತ್ತೆ. ಕಪ್ಪು ಬೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಅಡಿಗೆಗೆ ಹಾಕಿದ್ರೆ ಅದು ಕಪ್ಪುಗಾಗ್ಬಿಡುತ್ತೆ ಅಂತ ಒಂದು ಮೆಂಟಾಲಿಟಿಲಿ ನಾವಿದೀವಿ. ಆದ್ರೆ ಅದು ತಪ್ಪು. ನಾವು ಪ್ರಾಕೃತಿಕವಾಗಿ ಏನ್ ಸಿಕ್ತಿದೆ, ಅದಕ್ಕೆ ಯಾವುದು ಕೆಮಿಕಲ್ ಇಲ್ಲದೆ ಏನು ತಯಾರಿ ಮಾಡ್ತಿದ್ದಾರೆ ಆ ಬೆಲ್ಲನ ಉಪಯೋಗಿಸೋದ್ರಿಂದ ನಮ್ ಶುಗರ್ ಲೆವೆಲ್ ನಾವು ಸಮತೋಲನ ಮಾಡ್ಬೋದು. ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಶುಗರ್ ಬಂದ್ಮೇಲೆ ಬೆಲ್ಲಕ್ಕೆ ಹೋಗ್ಬೇಕು ಅಂತ ಇಲ್ಲ. ಆ ಬಿಳಿ ಸಕ್ಕರೆ ಅದೊಂದು ಬಿಳಿ ವಿಷ ನಮ್ಗೆ ನಮ್ಮ ಜೀವನದಲ್ಲಿ. ಆ ಒಂದು ಬಿಳಿ ವಿಷ ತ್ಯಜಿಸಿ, ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಸಕ್ಕರೆ ಜಾಸ್ತಿ ನೋಡ್ತಾನೆ ಇರ್ಲಿಲ್ಲ, ಬೆಲ್ಲದಲ್ಲೇ ಜೀವನ ಮಾಡ್ತಾ ಇದ್ವಿ. ಆ ಒಂದು ಬೆಲ್ಲಕ್ಕೆ ಮೊರೆ ಹೋಗೋಣ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋಣ. ಇದ್ರಲ್ಲಿ 2 ರೀತಿ ಅಚ್ಚು ಬೆಲ್ಲನೂ ಇದೆ, ಪುಡಿ ಮಾಡಿರೋ ಅಂತಹ ಬೆಲ್ಲ ಕೂಡ ಇಲ್ಲಿ ಸಿಕ್ಕುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿಲ್ಲ ಇದರಲ್ಲಿ, ನ್ಯಾಚುರಲ್ ಆಗಿ ಮಾಡಿರೋ ಅಂತ ಬೆಲ್ಲ. ಇದನ್ನ ತಗೊಂಡು ಉಪಯೋಗಿಸೋಣ. ಇವನ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಎಲ್ಲರೂ ಹೇಳ್ತಾರೆ ಸಕ್ಕರೆ ಕಾಯಿಲೆ ಬಂತು, ಅಕ್ಕಿ ತಿನ್ಬೇಡಿ, ಅಕ್ಕಿಯಿಂದ ಕಾರ್ಬೋಹೈಡ್ರೇಟ್ಸ್ ಇದೆ, ಸಕ್ಕರೆ ಅಂಶ ಜಾಸ್ತಿ ಇದೆ, ತಿನ್ಬಾರ್ದು, ಸಕ್ಕರೆ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅದು ತಪ್ಪು. ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಮೊದ್ಲಿಂದನೂ ನಾವು ಅಕ್ಕಿ ಜೊತೆನೆ ಬೆಳ್ದಿರೋದು, ಹುಟ್ಟದಾಗಿಂದ ಅಕ್ಕಿ ತಿಂದಿದೀವಿ. ಈಗ ಅಕ್ಕಿ ತಿಂದ್ರೆ ಶುಗರ್ ಜಾಸ್ತಿ ಅಂತ ಹೇಳೋ ಒಂದು ಭ್ರಮೆ ಬಿಡೋಣ. ಇಲ್ಲಿ ಕೆಂಪಕ್ಕಿ, ರಾಜ್ಮುಡಿ ಅಕ್ಕಿ ಪ್ರತಿಯೊಂದು ಇದೆ. ಇದರಿಂದ ನಮ್ಗೆ ಯಾವುದೇ ಒಂದು ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ, ಇನ್ನು ನಮ್ಗೆ ಶಕ್ತಿ ನೀಡುತ್ತೆ, ಇನ್ಸುಲಿನ್ ಜಾಸ್ತಿ ಮಾಡುತ್ತೆ ಅಂತ ಅನ್ನೋ ಭ್ರಮೆನ ಬಿಡೋಣ. ಇಲ್ಲಿ ರಾಗಿ ಇದೆ, ರಾಗಿ ರೈಸ್ ಅಂತ ರಾಗಿಯಿಂದ ಮಾಡಿರೋ ಅಕ್ಕಿ ಸಿಗುತ್ತೆ, ರಾಗಿ ರವೆ ಸಿಗುತ್ತೆ. ಸಿರಿಧಾನ್ಯಗಳು ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ನಮ್ಗೆ ಆರೋಗ್ಯಕ್ಕೆ ಶಕ್ತಿ ಸಿಕ್ಕುತ್ತೆ. ಈ ಶುಗರ್ ಬಂದಿರೋರಿಗೆ ಬಾಡಿಲಿ ಇನ್ಸುಲಿನ್ ಜಾಸ್ತಿ ಆಗಿರೋದ್ರಿಂದ ಕಾಲುರಿ ಬರೋದು, ತುಂಬಾ ಹೀಟ್ ಜಾಸ್ತಿ ಆಗೋದು, ತುಂಬಾ ತೊಂದರೆ ಪಡ್ತಾರೆ. ಈ ಒಂದು ಸಿರಿಧಾನ್ಯ ಎಲ್ಲ ತಗೊಂಡ್ರೆ ನಮ್ಮ ದೇಹನ ತುಂಬಾ ತಂಪಾಗಿಡ್ತದೆ. ಗೋಧಿ ರವೆ ಇದೆ, ಪ್ರತಿಯೊಂದು ನಾವು ಉಪಯೋಗಿಸ್ಬೋದು, ನಮ್ಗೆ ಒಂದು ಶಕ್ತಿ ನೀಡುತ್ತೆ, ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ಈ ಒಂದು ಅಕ್ಕಿ ಆಗ್ಲಿ ರಾಗಿ ಆಗ್ಲಿ ಸಿರಿಧಾನ್ಯಗಳನ್ನ ಉಪಯೋಗಿಸಿ ನೆಮ್ಮದಿ ಜೀವನ ನಾವು ಮಾಡ್ಬೋದು. ಸ್ನೇಹಿತರೆ, ಈ ನಡುವೆ ನಾವು ನೋಡ್ತಾ ಇದೀವಿ ನಮ್ಮ ಬಾಡಿಲಿ ಗಟ್ ಕ್ಲೀನಿಂಗ್ ಮೆಥಡ್ ಶುರು ಮಾಡಿದ್ದಾರೆ. ಎಲ್ಲರೂ ಎಲ್ಲಿಗೆ ಹೋದ್ರು ಒಂದು ಹೆಲ್ತಿ ಸಪ್ಲಿಮೆಂಟ್ ತಗೊಂಡು ಅಥವಾ ನಮ್ಮ ದಿನನಿತ್ಯದಲ್ಲಿ ಡಯಟ್ ಫುಡ್ ಎಲ್ಲ ಮಾಡೋವಾಗ ಗಟ್ ಕ್ಲೀನ್ ಮಾಡ್ಕೋಬೇಕು ವಾರಕ್ಕೊಂದಿನ ಅಂತ. ಆದ್ರೆ ಈ ಒಂದು ಸಂಪ್ರದಾಯ ನಮ್ದು ಹಳೆ ಕಾಲದಿಂದ ಬಂದಿದೆ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ವಾರಕ್ಕೊಮ್ಮೆ 2 ಚಮಚ ಹರಳೆಣ್ಣೆ ಕುಡ್ಸೋರು ಪ್ರತಿ ಭಾನುವಾರ. ಅದು ಕುಡ್ಸೋದ್ರಿಂದ ಏನಾಗ್ತಿತ್ತು, ನಮ್ಮ ಗಟ್ ಕ್ಲೀನ್ ಆಗ್ತಾ ಇತ್ತು, ನಮ್ಮ ಹೊಟ್ಟೆಯಲ್ಲಿ ನಮ್ಮ ದೇಹದಲ್ಲಿ ಏನೇನ್ ಕಲುಷಿತ ಇತ್ತು ಅದೆಲ್ಲವನ್ನು ಕ್ಲೀನ್ ಆಗ್ತಾ ಇತ್ತು. ಆ ಒಂದು ಪದ್ಧತಿ ಎಲ್ಲ ಬಿಟ್ಟು ನಾವು ಈಗ ಫಾರಿನ್ ಮೆಥಡ್ ಹೊಟ್ಟೋದ್ವಿ. ಈಗ ಮತ್ತೆ ವಾಪಸ್ಸು ಹಿಂದಕ್ಕೆ ಅದನ್ನೇ ಸ್ಟೈಲಿಶ್ ಆಗಿ ಗಟ್ ಕ್ಲೀನಿಂಗ್ ಮೆಥಡ್ ಅನ್ನೋ ರೀತಿ ಬಂದಿದ್ದೇವೆ. ಅದಕ್ಕೆ ಮೇಯ್ನ್ ನಾವು ಉಪಯೋಗಿಸ್ತಾ ಇರೋದು ಅಂತದ್ದು ಹರಳೆಣ್ಣೆ. ನಾವು ಪ್ರತಿಯೊಬ್ಬರು ಹರಳೆಣ್ಣೆನ ಉಪಯೋಗಿಸ್ತೀವಿ. ಈ ಒಂದು ಹರಳೆಣ್ಣೆನ ಇಲ್ಲಿ ಹಳೆ ಪದ್ಧತಿಯಲ್ಲಿ ಹೇಗ್ ಮಾಡ್ತಿದ್ರು ಅಂತ ಕೇಳಿ ತಿಳ್ಕೊಳ್ಳೋಣ. ಇದನ್ನ ಹರಳು ತಗೊಂಡ್ಬಿಟ್ಟು ಅದನ್ನ ಬೀಜ ಎಲ್ಲ ತೆಗೆದು ಒಣಗಿಸ್ಬಿಟ್ಟು ಆಡಿಸ್ಬಿಟ್ಟು ಅದರಿಂದ ನೀರಲ್ಲಿ ಕುದಿಸ್ತಿದ್ರು ಆಗಿನ ಕಾಲದಲ್ಲಿ. ಅದೇ ತರ ಆ ಪ್ರೋಸೆಸ್ ಅಲ್ಲಿ ಮಾಡಿ ಎಣ್ಣೆ ತೆಗಿಯೋದು. ಇದನ್ನ ಬೀಜಗಳನ್ನ ಪುಡಿ ಮಾಡಿ ಅದನ್ನ ಕುದಿಸೋದು, ಕುದ್ದು ಎಣ್ಣೆ ಬರುತ್ತೆ, ಆ ಎಣ್ಣೆನ ತಗೊಂಡು ಉಪಯೋಗಿಸೋದು. ಅದು ಪ್ಯೂರ್ ಹರಳೆಣ್ಣೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿದ್ದಾಗ ವಾರಕ್ಕೆ ಒಂದಿನ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ರು. ಮುಖ್ಯವಾಗಿ ಹರಳೆಣ್ಣೆ, ಎಳ್ಳೆಣ್ಣೆ ಈ ತರ ಅಭ್ಯಾಸಗಳಿತ್ತು. ಈಗಿಲ್ಲ. ಹಿಂದಿನ ಕಾಲದಲ್ಲಿ ಹೊಟ್ಟೆ ನೋವು ಅಂದ್ರೆ ಹೊಕ್ಕಳಿಗೆ ಹರಳೆಣ್ಣೆ ಹಾಕ್ತಿದ್ರು. ಬಾಡಿಲಿ ಹೀಟ್ ಜಾಸ್ತಿ ಆಗಿದೆ ಅಂದ್ರೆ ಪಾದಕ್ಕೆ ಹರಳೆಣ್ಣೆ, ತಲೆ ನೆತ್ತಿಗೆ ಹರಳೆಣ್ಣೆ ಹಾಕ್ತಾ ಇದ್ರು. ಮುಖ್ಯವಾಗಿ ಈ ಒಂದು ಹರಳೆಣ್ಣೆಯಿಂದ ತುಂಬಾ ಉಪಕಾರಿ ಇದೆ. ಎಲ್ಲಾ ರೀತಿಲೂ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಲಿರೋ ಎಲ್ಲಾ ಉಷ್ಣಾಂಶತೆಯನ್ನ ತೆಗೆದು ಹೊರಗೆ ಹಾಕುತ್ತೆ. ಈಗ್ಲೂ ನಾವು ಉಪಯೋಗಿಸೋಣ. ಪ್ರತಿ ವಾರಕ್ಕೆ ಒಂದ್ಸಲಿನಾದ್ರೂ ನಾವು ಎಣ್ಣೆ ಸ್ನಾನ ಮಾಡಿಸಿ ನಮ್ಮ ಮಕ್ಕಳ ಆರೋಗ್ಯ ಕಾಪಾಡೋಣ. ಈ ತರ ಒಂದು ಎಣ್ಣೆ ಎಲ್ಲಾ ಕಡೆ ಸಿಗುತ್ತೆ, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಬಟ್ ಈ ತರ ಒಂದು ಹಳೆ ಪದ್ಧತಿಯಲ್ಲಿ ಕುದಿಸಿ ತಯಾರು ಮಾಡಿರೋಂತ ಒಂದು ಸಾವಯವ ಹರಳೆಣ್ಣೆನ ಉಪಯೋಗಿಸೋಣ. ಹೆಣ್ಮಕ್ಳಿಗೆ ಬ್ಯೂಟಿ ಕಾನ್ಶಿಯಸ್ ತುಂಬಾ ಇರುತ್ತೆ, ಆದ್ರೂ
ಈಗಿನ ಇದ್ರಲ್ಲಿ ನೋಡ್ತಾ ಇದೀವಿ, ಎಲ್ಲಾ ಜುಟ್ಟು ಉದ್ರೋಗ್ತಾ ಇದೆ, ತಲೆಯಲ್ಲಿ ಕೂದಲು ಬೆಳೀತಾ ಇಲ್ಲ, ಗಟ್ಟಿ ಇಲ್ಲ ಅಂತ. ಆದ್ರೂ ನಾವು ಕಾಸ್ಟ್ಲಿ ಶಾಂಪೂಗೆ ಮೊರೆ ಹೋಗ್ತಾ ಇದೀವಿ. ಆದ್ರೆ ನಮ್ಮ ಹಿಂದಿನ ಪದ್ಧತಿಯಲ್ಲಿ ಯಾವುದೇ ಶಾಂಪೂ, ಯಾವುದೇ ಕಂಡೀಷನರ್ ಉಪಯೋಗಿಸ್ತಿರ್ಲಿಲ್ಲ. ಸೀಗೆ ಪುಡಿ, ಚಿಗ್ರೆ ಪುಡಿ, ಅಂಟ್ವಾಳದ ಪುಡಿ ಈ ತರ ಉಪಯೋಗಿಸ್ತಾ ಇದ್ರು. ಆ ಒಂದು ಪ್ರತಿಯೊಂದು ಸೌಂದರ್ಯವರ್ಧಕಗಳು ನಮ್ಮ ಹತ್ರ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಕೇಂದ್ರದಲ್ಲಿ ಏನೇನಿದೆ? ಸೀಗೆ ಪುಡಿ, ಅಂಟುವಾಳದ ಪುಡಿ, ಮತ್ತೆ ಚಿಗುರೆ ಪುಡಿ, ಮೆಹಂದಿ ಪೌಡರ್, ಮೆಹಂದಿ ಪೌಡರ್ ಇದೆ, ಅವೆಲ್ಲ ಸಿಗುತ್ತೆ. ಬೆಟ್ಟದ ನಲ್ಲಿಕಾಯಿ ಪುಡಿ ಇದೆ, ಹೌದು, ಬೆಟ್ಟದ ನಲ್ಲಿಕಾಯಿ ಪುಡಿ, ತ್ರಿಫಲ ಚೂರ್ಣ, ತಿಪ್ಪಳ ಚೂರ್ಣ, ಮತ್ತೆ ಅಶ್ವಗಂಧ ಪ್ರತಿಯೊಂದು ಇಲ್ಲಿ ಸಿಗ್ತದೆ. ನಾವು ಬೇರೆ ಕೆಮಿಕಲ್ಸ್ಗೆ ಹೋಗೋ ಬದಲು ಸಾವಯವ ವಸ್ತುಗಳಿಗೆ ಬಂದು ಅದನ್ನ ತಗೊಂಡು ಉಪಯೋಗಿಸಿ ನಮ್ಮ ಕೇಶರಾಶಿ ಆಗ್ಲಿ ಅಥವಾ ನಮ್ಮ ಸೌಂದರ್ಯವನ್ನ ನಾವು ಇನ್ನೂ ಚೆನ್ನಾಗಿ ಕಾಪಾಡ್ಕೋಬಹುದು. ವೀಕ್ಷಕರೇ, ಇಲ್ಲಿ ಸಾವಯವ ಅರಿಶಿಣ ಪುಡಿ ಇಟ್ಟಿದ್ದೀರಾ. ಅಂದ್ರೆ ಈ ಅರಿಶಿಣ ಪುಡಿ ಬೇಯಿಸಿದ್ಮೇಲೆ ಅದಕ್ಕೇನು ಕೆಮಿಕಲ್ ಪಾಲಿಶ್ ಏನು ಮಾಡೋದಿಲ್ಲ. ಡೈರೆಕ್ಟ್ ಪ್ಯೂರ್ ಅರಿಶಿಣನ ತೆಗೆದು ಮಿಲ್ ಮಾಡಿ ಕೊಟ್ಟಿದ್ದೀರಾ. ಪ್ಯೂರ್ ಅರಿಶಿಣ ಪ್ಯೂರ್ ಅರಿಶಿಣ ಪುಡಿ ಇಲ್ಲಿ ಸಿಗ್ತದೆ. ಅದನ್ನ ನಾವು ಉಪಯೋಗಿಸ್ಬೋದು. ಆ ಅರಿಶಿಣ ಕೂಡ ನಮ್ಗೆ ಒಂದು ಮುಖ್ಯವಾದ ಪಾತ್ರ ನಮ್ಮ ಜೀವನದಲ್ಲಿ. ಎಷ್ಟೋ ದೇಶಗಳಲ್ಲಿ, ವಿದೇಶಗಳಲ್ಲಿ ಅರಿಶಿಣದಿಂದ ಆಗುವಂತ ಉಪಯೋಗ ತಿಳಿದು ಈಗೆಲ್ಲರೂ ಅರಿಶಿಣದ ಕ್ಯಾಪ್ಸೂಲ್ಸ್ ಮಾಡಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಾವು ನಮ್ಮ ಪ್ರಾಕೃತಿಕವಾಗಿ ನಾವು ನಮ್ಮ ನಗರದ ಸುತ್ತಮುತ್ತ ಯಾವಾಗ ನೋಡಿದ್ರು ವರ್ಷ ಇಡೀ ಅರಿಶಿಣ ಬೆಳಿತಾನೆ ಇರ್ತಾರೆ. ಪ್ಯೂರ್ ಅರಿಶಿಣ ಇಲ್ಲಿ ಸಿಗುತ್ತೆ, ಅದನ್ನ ಉಪಯೋಗಿಸೋಣ. ವೀಕ್ಷಕರೇ, ಈ ಒಂದು ನಮ್ಮದು ಕೇಂದ್ರದಲ್ಲಿ ಒಂದು ಸ್ವಲ್ಪ ದವಸ ಧಾನ್ಯಗಳನ್ನ ತೋರಿಸಿದ್ವಿ. ಆದ್ರೆ ಈ ಒಂದು ಕೇಂದ್ರದಲ್ಲಿ ಪ್ರತಿಯೊಂದು ವಸ್ತುಗಳು ಇದೆ. ನಮ್ಮ ದಿನನಿತ್ಯಕ್ಕೆ ಬೇಕಾಗಿರುವಂತ ದಿನಸಿ ದವಸ ಧಾನ್ಯಗಳು, ಅಕ್ಕಿ, ಬೇಳೆ ಹಾಗೂ ಪ್ರತಿ ಸೋಮವಾರ ತರಕಾರಿಗಳು ಎಲ್ಲ ಸಾವಯವದಲ್ಲಿ, ಯಾವುದೇ ಕೆಮಿಕಲ್ ಇಲ್ಲದೆ ಇರೋವಂಥದ್ದು ಎಲ್ಲ ಪ್ರತಿಯೊಂದು ಸಿಗ್ತಾ ಇದೆ. ಅರ್ಶಿಣ ಆಗ್ಲಿ, ಜೇನುತುಪ್ಪ, ಗಾಣದಲ್ಲಿ ಮಾಡಿರೋಂತ ಎಲ್ಲಾ ರೀತಿಯ ಎಣ್ಣೆಗಳು, ಸಿರಿಧಾನ್ಯಗಳು ಪ್ರತಿಯೊಂದು ಸಿಗ್ತಾ ಇದೆ. ಇಲ್ಲಿ ಇರುವ ಸಾಮಾನ್ ಅಲ್ಲದೆ ಇನ್ನೂ ಯಾವ್ದಾದ್ರು ಅಪರೂಪದ ವಸ್ತುಗಳು ಈ ತರ ನಮ್ಗೆ ಬೇಕು ಅಂತ ಇವರಿಗೆ ತಿಳಿಸಿದ್ರೆ ಅವರು ಅದನ್ನು ಕೂಡ ಎಲ್ಲಿ ಸಿಗುತ್ತೆ ಅದು ಸಹ ಸಾಮಾನುಗಳನ್ನ ನಿಮ್ಗೆ ತರಿಸಿ ಕೊಡ್ತಾರೆ. ಈ ಒಂದು ಕೆಳಗಡೆ ನಾವು ನಂಬರ್ ಡಿಸ್ಪ್ಲೇ ಮಾಡಿದೀವಿ ನಮ್ದು ಕೇಂದ್ರದ್ದು. ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಈ ಅಂಗಡಿಗೆ ಬಂದು ನಿಮ್ಮ ಏನ್ ಅಗತ್ಯತೆ ಇದೆ ಅದನ್ನ ತಿಳಿಸಿದ್ರೆ ಅವ್ರು ಆ ವಸ್ತುಗಳನ್ನು ತಂದು ಕೊಡ್ತಾರೆ. ಹಾಗೂ ಇಲ್ಲಿ ನಮ್ಮದು ಸಂತೆ ಅಂತ ಪ್ರತಿ ಸೋಮವಾರ ನಡೆಯುತ್ತೆ. ಪ್ರತಿ ಸೋಮವಾರ 3 ರಿಂದ 5 ಗಂಟೆವರೆಗ ಈ ಒಂದು ಸಂತೆಯಲ್ಲಿ ಸಾವಯವ ಕೃಷಿಯಿಂದ ತಂದಿರುವಂತಹ ತರಕಾರಿಗಳು ಸಿಗ್ತಾ ಇದೆ. ಆ ಒಂದು ನಮ್ಮದು ಸಂತೆ ಅವ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ. ನೀವು ಬಂದು ನೀವು ಪ್ರತಿ ಸೋಮವಾರ ತಗೋತೀವಿ ತರಕಾರಿ ಅನ್ನೋದಾದ್ರೆ ಅವರಿಗೆ ತಿಳಿಸಿದ್ರೆ ಆ ಒಂದು ಗ್ರೂಪಿಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಆಡ್ ಆಗ್ಬೋದು. ಇಲ್ಲ ನಿಮ್ಗೆ ಈ ಒಂದು ಡಿಸ್ಪ್ಲೇ ನಂಬರ್ ಕೊಟ್ಟಿದೀವಲ್ಲ ಆ ನಂಬರಿಗೆ ಕಾಲ್ ಮಾಡಿದ್ರೆ ವಿಶೇಷವಾಗಿ ಏನೇನ್ ಸಿಕ್ಕುತ್ತೆ ಅಂತ ಆ ಪ್ರತಿ ಸೋಮವಾರದ ದಿನ ಅವರು ತಿಳಿಸ್ತಾರೆ. ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತರು. ನಾವು ಆಕ್ಚುಲಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಮುಂದೆ ಜೀವನದಲ್ಲಿ ಚೆನ್ನಾಗಿ ಬದುಕ್ಬೋದು. ನಾವು ರೈತರನ್ನೇ ಬಿಟ್ಟು ಬೇರೆ ಮಧ್ಯವರ್ತಿಗಳು ತುಂಬಾ ಮೇಲ್ ಬರ್ತಾ ಇದ್ದಾರೆ ಈ ದಿನ. ನಮ್ಮ ರೈತರು ವರ್ಷ ಇಡೀ ಕಷ್ಟಪಟ್ಟು ಬೆಳೆ ಬೆಳೆದ್ರು ಅವರಿಗೆ ಅದ್ರ ಪ್ರತಿಫಲ ಸಿಗ್ತಾ ಇಲ್ಲ. ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ರೈತರು ನಮಿಗೋಸ್ಕರ ನಮ್ಮ ಜೀವನಕ್ಕೋಸ್ಕರ ಏನು ಕಷ್ಟಪಟ್ಟು ಬೆಳೀತಾ ಇದ್ದಾರೆ ನಾವು ಅವರಿಗೆ ಸಪೋರ್ಟ್ ಮಾಡೋಣ. ಅವ್ರಿಗೆ ನಾವೆಷ್ಟು ಸಪೋರ್ಟ್ ಮಾಡ್ತೀವಿ ಅವರಿಗೂ ಆ ಒಂದು ಕಾನ್ಫಿಡೆನ್ಸ್ ಬಂತು. ಅವರು ಇನ್ನೂ ವಿಷಮುಕ್ತವಾಗಿರುವಂತಹ ಒಂದು ಪದಾರ್ಥಗಳನ್ನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಇಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವರು ಹಿಂದೆ ಉಳಿದ್ಬಿಡ್ತಾರೆ. ನಾವೆಲ್ಲರೂ ಸಪೋರ್ಟ್ ಮಾಡೋಣ. ನಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಅವ್ರು ಕಷ್ಟಪಡ್ತಿರ್ಬೇಕಾದ್ರೆ ನಾವ್ ಇದನ್ನ ಉಪಯೋಗಿಸ್ಕೊಳ್ಳೋಣ. ಎಲ್ಲರೂ ಬನ್ನಿ ನಮ್ಮದು ಕೇಂದ್ರಕ್ಕೆ. ಸಾವಯವ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿ ನಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿ, ನಮ್ಮ ರೈತರು ಕೂಡ ನೆಮ್ಮದಿ ಜೀವನ ಮಾಡ್ಲಿ ಅಂತ ಕೇಳ್ಕೊತೀನಿ. ವೀಕ್ಷಕರೇ, ಪ್ರತಿದಿನ ನಾವು ದುಡಿತಾ ಇರೋದು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಆದ್ರೆ ನಾವು ಈ ಸಾವಯವ ಕೃಷಿಗಳು ಬಹಳ ರೇಟ್ ಜಾಸ್ತಿ. ಹೊರಗಡೆ ದಿನಸಿ ಅಂಗಡಿಲಿ ಸಿಕ್ಕೋಂತ ಸಾಮಾನುಗಳು ತುಂಬಾ ಕ್ಲೀನ್ ಆಗಿರ್ತದೆ, ನೋಡೋದಕ್ಕೆ ಬೆಳ್ಳಗೆ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಅದೇ ವಸ್ತುನ ನಾವು ಇಲ್ಲಿ ಬಂದು ತಗೋಬೇಕಂದ್ರೆ ಒಂದು 5 ರೂಪಾಯಿ ಜಾಸ್ತಿ ಇರುತ್ತೆ ಆ ವಸ್ತುಗೆ ಹೊರಗಡೆ ಕಂಪೇರ್ ಮಾಡಿದ್ರೆ ಅಂತ ಯೋಚನೆ ಮಾಡಿ ನಾವೇನ್ ಮಾಡ್ತೀವಿ, ಹೊರಗಡೆ ದಿನಸಿ ಅಂಗಡಿಗಳಲ್ಲಿ ತಗೋತೀವಿ. ಆದ್ರೆ ಅದನ್ನ ತಗೊಂಡು ನಾವು ಅನಾರೋಗ್ಯ ತಂದ್ಕೊಂಡು ಹೋಗಿ ಡಾಕ್ಟರ್ ಹತ್ರ ನಮ್ಮ ಅನಾರೋಗ್ಯಕ್ಕೆ 1000 ರೂಪಾಯಿ ಸುರಿತೀವಿ. ಆದ್ರೆ ಆರೋಗ್ಯನೂ ಹೋಯ್ತು, ನಾವು ಸಂಪಾದನೆ ಮಾಡಿದ ಹಣ ಕೂಡ ಹೋಯ್ತು, ಏನೂ ಗಳಿಸ್ಲಿಲ್ಲ. ಅದೇ ಒಂದು 5-10 ರೂಪಾಯಿ ಹಿಂದೆ ಮುಂದೆ ನೋಡ್ದೆ ಅದೇ ದುಡ್ಡಲ್ಲಿ ನಾವು ಒಳ್ಳೆ ಸಾವಯವ ಕೃಷಿ ಉತ್ಪನ್ನಗಳನ್ನ ತಗೊಂಡ್ರೆ
ನಮ್ಮ ರೈತರು ಕೂಡ ಚೆನ್ನಾಗಿರ್ತಾರೆ. ನಾವು ಆ ಸಾಮಾನ ತಗೊಂಡು ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಿಂದೆ ಮುಂದೆ ನೋಡ್ದೆ 1-2 ರೂಪಾಯಿಗೋಸ್ಕರ ನಮ್ಮ ಆರೋಗ್ಯ ಕಳ್ಕೊಳ್ಳೋ ಬದಲು 1-2 ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಆರೋಗ್ಯಕರವಾದ ವಸ್ತುಗಳು ಸಿಗ್ತಾ ಇದೆ, ತರಕಾರಿ ಹಣ್ಣುಗಳು ಸಿಗುತ್ತೆ. ಅದನ್ನ ಯೋಚನೆ ಮಾಡಿ ಬಂದು ಎಲ್ಲರೂ ಸಾವಯವ ಉತ್ಪನ್ನಗಳನ್ನ ತಗೊಂಡು ಬೇರೆಯವರಿಗಲ್ಲ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಅದನ್ನ ತಗೊಂಡು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ. ವೀಕ್ಷಕರೇ, ನಮ್ಮ ಅಚ್ಚುಮೆಚ್ಚಿನ ಸೀರೆಗಳು ಈ ನಮ್ಮದು ಕೇಂದ್ರದಲ್ಲಿ ನಾವೆಲ್ಲ ಸೀರೆಗಳು ಕೂಡ ಸಿಕ್ಕುತ್ತೆ. ಎಲ್ಲ ಖಾದಿ ಮಗ್ಗ ಮತ್ತೆ ಕಾಟನ್, ಪ್ಯೂರ್ ಕಾಟನ್ ಸೀರೆಗಳು ಅಷ್ಟೇ ಅಲ್ವಾ? ಹೇಳಿ ನಮ್ಗೆ ಏನೇನ್ ತರ ಸೀರೆ ಸಿಗುತ್ತೆ ಅಂತ. ಪೋಚಂಪಲ್ಲಿ, ಕಲ್ಯಾಣಿ ಕಾಟನ್, ಎಲ್ಲ ಪ್ಯೂರ್ ಕಾಟನ್, Pure cotton. ಖಾದಿ ನೇಯ್ಗೆ ಮಾಡಿರುವಂತ ಸೀರೆಗಳು ಎಲ್ಲ ಸಿಗುತ್ತೆ. ಯಾವ್ದೇ ಪಾಲಿಸ್ಟರ್ ಆಗ್ಲಿ ಬೇರೆ ಯಾವ್ದೇ ಡಿಸೈನ್ ಸೀರೆ ಸಿಕ್ಕೋದಿಲ್ಲ ಇಲ್ಲಿ. ಏನಿಲ್ಲ. ಎಲ್ಲ ಪ್ಯೂರ್ ಕಾಟನ್ ಪ್ಯೂರ್ ಸೀರೆ. ಕಾಟನ್. ಬಟ್ 15% ಡಿಸ್ಕೌಂಟ್ ಇದೆ. ಈಗಷ್ಟೇ ಇದೆಯಾ ಅಥವಾ ಯಾವಾಗ್ಲೂ ಇರ್ತದ? ಯಾವಾಗ್ಲೂ ಇರುತ್ತೆ. ಯಾವಾಗ್ಲೂ 15% ಡಿಸ್ಕೌಂಟ್ ಇರ್ತದೆ. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ನಮ್ಮ ಪ್ಯೂರ್ ಕಾಟನ್ ಸೀರೆ. ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ನಾವು ಕಾಟನ್ ವಸ್ತುಗಳನ್ನ ಬಳಸೋದು. ಇಲ್ಲಿ ಒಳ್ಳೊಳ್ಳೆ ವೆರೈಟಿ ಆದಂತಹ ಕಾಟನ್ ಸೀರೆಗಳು ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ತುಂಬಾ ಆಸೆ ಪಡುವಂಥದ್ದು, ಸ್ಪೆಷಲಿ ನಾವು ಲೇಡೀಸು ಪ್ರತಿಯೊಂದು ಹಬ್ಬ ಹರಿದಿನಗಳಿಗೂ ನಾವು ಒಂದು ಕಾರಣ ಹುಡುಕ್ತಿರ್ತೀವಿ ಒಂದು ಸೀರೆ ತಗೊಳ್ಳೋದಕ್ಕೆ. ಎಲ್ಲರೂ ಈಗ ಇವತ್ತಿನ ದಿನಗಳಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಬಂದರೂ ಮೊದಲು ಮಾಲ್ಗೆ ಹೋಗ್ತೀವಿ. ಮಾಲಲ್ಲಿ ಯಾವ ಥರ ಹೊಸ ಸೀರೆ ಬಂದಿದೆ ತಗೊಳ್ಳೋಣ ಅಂತ. ಅದೆಲ್ಲಕ್ಕಿಂತ ಒಳ್ಳೆಯದು ನಮಗೆ ಕಾಟನ್ ಸೀರೆಗಳು, ನೇಯ್ಗೆ ಮಾಡಿ ತಂದಿರೋಂತಹ ಒಳ್ಳೊಳ್ಳೆ ಸೀರೆಗಳು. ನಮ್ಮ ದೇಹಕ್ಕೆ ಕೂಡ ಕಾಟನ್ ಅಂದರೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಅಲರ್ಜಿ ಆಗಿ ಏನೂ ಇರೋದಿಲ್ಲ. ಈ ಒಂದು ಕಾಟನ್ ಸೀರೆಗಳನ್ನ ಇಲ್ಲಿ ಬಂದು ಖರೀದಿ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಡಿಸೈನ್ ಸೀರೆಗಳಿದೆ, ಖರೀದಿ ಮಾಡೋಣ. ಇದರಿಂದ ನಮ್ಮ ಸುತ್ತಮುತ್ತ ಇರೋ ನಮ್ಮ ನೇಯ್ಗೆ ಮಾಡುವಂಥ ನೇಯ್ಗೆಕಾರರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅವರಿಗೂ ಒಂದು ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಎಲ್ಲರೂ ಬನ್ನಿ, ವೀಕ್ಷಿಸಿ. 15% ಡಿಸ್ಕೌಂಟ್ ನಡೀತಾ ಇದೆ, ಒಳ್ಳೆ ಚಾನ್ಸು. ಬಂದು ಸೀರೆಗಳನ್ನ ಖರೀದಿ ಮಾಡಿ. ವೀಕ್ಷಕರೇ, ಇಷ್ಟೊತ್ತು ನಮ್ಮದು ಕೇಂದ್ರದ ನಿರ್ವಾಹಕರು ನಮ್ಮ ಈ ಒಂದು ಕೇಂದ್ರದಲ್ಲಿ ಯಾವ್ಯಾವ ಉತ್ಪನ್ನಗಳು ದೊರಕುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ವಿಷಯಗಳನ್ನ, ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಹಸಿರು ಪಡೆ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.